ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕ್ಯಾಮ್ರಾ ಬಗ್ಗೆ, ಶೋ ಬಗ್ಗೆ ಏನೂ ಗೊತ್ತಿಲ್ದಿರೋರನ್ನ ಕರ್ಕೊಂಡು ಬಂದು ನಿಲ್ಸಿದ್ರೆ ಹಿಂಗೆ ಆಗೋದು. ಮನೆಯಿಂದ ಆಚೆನೇ ಬರಲ್ಲ. ನೀವೆಲ್ಲ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಸ್ವಲ್ಪ ಎಲ್ಲಿದ್ದೀವಿ, ಯಾರ ಜೊತೆ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡು. ಅಯ್ಯ, ಇರೋ ವಿಷಯನ ಹೇಳಿದ್ನಪ್ಪ. ಅವ್ರು ಬರ್ತಾರೋ ಇಲ್ವೋ ಅಥವಾ ಬೇರೆ ಗೆಸ್ಟ್ನ ಅರೇಂಜ್ ಮಾಡೋಕ್ಕಾಗುತ್ತಾ ನೋಡಿ. ಸರ್, ಮಾಧವ್ ಸರ್ ಹೋಗಿದ್ದಾರಲ್ಲ, ಒಂದು 5 ನಿಮಿಷ ವೆಯ್ಟ್ ಮಾಡಿ. ಹಾಂ, ನೀವು ಅಸೋಸಿಯೇಟ್ ಅಲ್ವಾ? ನಾನು ನಂದಿನಿ ಅಂತ. ನಾನು ಒಳ್ಳೆ ಶೆಫೆ. ಇನ್ಫ್ಯಾಕ್ಟ್ ನಾನು ಮಾಡೋ ಪುಳಿಯೋಗರೆ ಅಂದರೆ ಮಾಧವ್ ಸರ್ಗೆ ತುಂಬಾ ಇಷ್ಟ. ನೀವು ಅವ್ರ ಹತ್ರ ಮಾತಾಡಿ ಅವ್ರೇನಾದರೂ ಓಕೆ ಅಂದರೆ ನಾನೇ ಗೆಸ್ಟ್ ಆಗಿ ಬರ್ತೀನಿ. ನಾನಂತೂ ಕ್ಯಾಮ್ರಾ ಫ್ರೆಂಡ್ಲಿ. ಒಂದು ರಿಹರ್ಸಲ್ ಮಾಡೋಣ. ರಿಹರ್ಸಲ್ ಇಲ್ದಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಲೆಟ್ಸ್ ನಾಟ್ ಶೂಟ್. ನೋಡಿ, ಕ್ಯಾಮ್ರಾ ಎಲ್ಲ ಆಫ್ ಆಗಿರುತ್ತೆ. ನೀವು ಒಂದು ರಿಹರ್ಸಲ್ ಅಂತ ಮಾಡಿ. ನೀವು ನನ್ನ ಜೊತೆ ಮಾಮೂಲಿ ಹೇಗೆ ಮಾತಾಡ್ತಿರೋ ಹಾಗೆ ಮಾತಾಡಿ. ನೀವು ಮನೇಲಿ ಹೇಗೆ ಅಡುಗೆ ಮಾಡ್ತಿರೋ ಖುಷಿಯಾಗಿ ಹಾಗೆ ಮಾಡಿ. ಯಾಕೆಂದರೆ ಅಡುಗೆ ರುಚಿ ಅದನ್ನು ಮಾಡೋರ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತಂತೆ. ಒಂದು ರಿಹರ್ಸಲ್ ಮಾಡೋಣ. ನಿಮಗೆ ರಿಹರ್ಸಲ್ ಆದಮೇಲೂ ಸಮಾಧಾನ ಇಲ್ಲ ಅಂತಂದರೆ ಶೂಟ್ ಮಾಡೋದು ಬೇಡ. ಓಕೆ? ತುಳಸಿಯವರೇ, ರಿಹರ್ಸಲ್ ಶುರು ಮಾಡೋಣ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ಎಪಿಸೋಡು ಬೇರೆಲ್ಲ ಎಪಿಸೋಡ್ಗಿಂತ ಇನ್ನೂ ಸ್ವಲ್ಪ ಸ್ಪೆಷಲ್. ಯಾಕೆಂದರೆ ಇವತ್ತು ನಮ್ಮ ಜೊತೆಗಿರೋರು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಗೃಹಿಣಿ ಮತ್ತು ಅಸಾಮಾನ್ಯ ಶೆಫ್. ಇವರು ಒಬ್ಬ ಅಕ್ಕರೆಯ ತಾಯಿ ಹಾಗೂ ಮಾವನ್ನ ಅಪ್ಪನ ರೀತಿ ಪ್ರೀತಿ ಮಾಡೋ ಸೊಸೆ. ತುಳಸಿಯವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳಸಿಯವರೇ, ಇವತ್ತು ನಮ್ಮೆಲ್ರಿಗೋಸ್ಕರ ಏನು ಅಡುಗೆ ಮಾಡಬೇಕು ಅಂತಿದ್ದೀರಾ? ನಾನು ಯಾವುದು ಒಂದು ರೆಸಿಪಿ ಅಂತ ಹೇಳ್ತಾ ಇಲ್ಲ. ಪಟ್ಪಟ ಅಂತ ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ನಾಲ್ಗೆಗೂ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು. ಮೊದಲು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ನೈಸ್, ದೇ ಹ್ಯಾವ್ ಎ ಗ್ರೇಟ್ ಕೆಮಿಸ್ಟ್ರಿ. ಇಲ್ಲಿವರೆಗೂ ಬಂದಿರೋ ಗೆಸ್ಟ್ಗಳಲ್ಲಿ ಯಾವ ಗೆಸ್ಟ್ ಮಾಧವ್ ಸರ್ ಜೊತೆ ಇಷ್ಟು ಜಲ್ಲಾಗಿದ್ದು ನಾನು ನೋಡೇ ಇಲ್ಲ. ಎಸ್ ಸರ್, ಈ ಎಪಿಸೋಡ್ ಸಖತ್ತಾಗಿ ಕ್ಲಿಕ್ ಆಗುತ್ತೆ. ಎಸ್. ಪರವಾಗಿಲ್ವೇ? ಈ ಆಟನೂ ಮಜವಾಗಿದೆ. ಅಂದರೆ ಸ್ವಲ್ಪ ಸ್ಟ್ರಾಟಜಿ ಮಾಡಬೇಕಷ್ಟೆ. ಚೆಸ್ಸು ಇದೊಂದು ಬಾಕಿ ಇತ್ತು ನೋಡಿ. ತಾತ ತಾತ ಏನು ಕೇಳಿಸ್ಕೊಳ್ತಿಲ್ವಾ? ಅಂದರೆ ತಾತ ಆಟದಲ್ಲಿ ಮುಳುಗೋಗಿದ್ದಾರೆ. ಗ್ಯಾಪಲ್ಲಿ ಒಂದ್ಸಲ ಬೈಕೊಂಬಿಡ್ಲ? ತಾತ ತಾತ, ಓ ಹಿಟ್ಲರ್ ತಾತ, ತಾತ ಹೋದ ವಾರ ಬ್ಯಾಂಕ್ಗೆ ಹಾಕು ಅಂತ ದುಡ್ಡು ಕೊಟ್ಟಿದ್ರಲ್ಲ, ಅದ್ರಲ್ಲಿ ನಾನು ಹೊಸ ಹೆಲ್ಮೆಟ್ ತೊಗೊಂಡ್ಬಿಟ್ಟೆ.
ಕೇಳಿಸ್ಕೊಳ್ತಾ ಇಲ್ಲ ಅಲ್ವಾ? ನಾನು ಅಷ್ಟೆ. ನೀವು ಎಷ್ಟೋ ಸಲ ನನಗೆ ಬೈಬೇಕಾದ್ರೆ ಫಿಸಿಕಲಿ ಇಲ್ಲಿ ಇರ್ತಿದ್ದೆ ಅಷ್ಟೇ, ಆದರೆ ಕೇಳಿಸ್ಕೊಳ್ತಾ ಇರಲಿಲ್ಲ. ನೆಗೆದು ಬಿತ್ತು ಆನೆ. ತಾತ, ದಿನ ನೀವು ಹೀಗೆ ಇದ್ದರೆ ಎಷ್ಟು ಮಜವಾಗಿರುತ್ತೆ ಅಲ್ವ? ಈ ಮನೇಲಿ ನಾನು ನನಗೆ ಹೇಗೆ ಬೇಕೋ ಹಾಗೆ ರಾಜಾರೋಷವಾಗಿ ಓಡಾಡ್ಕೊಂಡಿರ್ಬೋದು. ಆದರೂ ತಾತ, ಮನೆಯವ್ರು ಎಲ್ಲರೂ ನಾನ್ ಸ್ಟಾಪ್ ಆಗಿ ಗೋಳೈಕೋತಿರಲ್ಲ. ಎಲ್ಲಿಂದ ಬರುತ್ತೆ ಆ ಹೆವಿ ಎನರ್ಜಿ ನಿಮಗೆ? ಬೈದು ಬೈದು ಬೋರ್ ಆಗಲ್ವಾ? ಓ ಅರೇ, ಸೈನಿಕ ಕೊನೆ ಮನೆಗೆ ಹೋದ್ರೆ ರಾಣಿ ಆಗ್ಬಿಡ್ತಾನ? ರಾಣಿ ಅಂದ್ರೆ ನುಲಿಯದ್ ನೋಡು, ಬಲೆ ಕಿಲಾಡಿ ತಾತ ನೀನು. ಓಯ್ ಹೇ ದತ್ತ, ನಾನು ನಿಮ್ಮ ಹಿಂದೆ ತುಂಬಾನೇ ಕಿತಾಪತಿ ಮಾಡಿದ್ದೆ. ಮೊನ್ನೆ ಹೆವಿ ಸೌಂಡ್ ಕೊಟ್ಕೊಂಡು ಬಾಕ್ಸಿಂಗ್ ನೋಡ್ತಿದ್ರಲ್ಲ, ನನಗಂತೂ ಸರಿಯಾಗಿ ಕಿರಿಕಿರಿ ಆಗೋಯ್ತು. ಮೇಲೋಗಿ ಸ್ವಿಚ್ ಆಫ್ ಮಾಡಿದೆ. ಪಾಪ ನೀವು ಕರೆಂಟ್ ಹೋಯ್ತು ಅಂತ ಸುಮ್ಮನಾದ್ರಿ. ಇನ್ನೊಂದು ಮಜಾ ಗೊತ್ತಾತ, ನೀವು ಪ್ರತಿ ಸಲ ಜಾಸ್ತಿ ಶುಗರ್ ಹಾಕಿ ಜ್ಯೂಸ್ ತರಿಸು ಅಂತ ಹೇಳ್ತಾ ಇರ್ತೀರಲ್ಲ, ಅವಾಗ ನಾನೇನು ಮಾಡ್ತೀನಿ ಗೊತ್ತಾ? ಶುಗರ್ ಫ್ರೀ ಇರೋ ಜ್ಯೂಸ್ನ ತರಿಸ್ತೀನಿ. ಪಾಪ ನೀವು ಶುಗರೇ ಇಲ್ಲದೆ ಇರೋ ಜ್ಯೂಸ್ನ ಸಕ್ಕದಾಗಿದೆ ಅಂದ್ಕೊಂಡು ಕುಡಿತಾ ಇರ್ತೀರ. ನನಗೆ ಎಷ್ಟು ನಗು ಬರ್ತಾ ಇರುತ್ತೆ ಗೊತ್ತಾ ಅವಾಗ? ಅದಕ್ಕೆ ಹೇಳತ್ತಾತ, ಯುವರ್ ಬೆಸ್ಟ್ ತಾತ ಇನ್ ದಿ ಓಲ್ ವರ್ಲ್ಡ್ ಅಂತ. ಲವ್ ಯು ತಾತ. ಅರೆ ದಂಡ ಪಿಂಡ, ಯಾವಾಗ ಬಂದಿಯೋ? ನನ್ನನ್ನು ಹೊಗಳ್ತಾ ಇದ್ಯಾ? ನಾನೇನು ಕೇಳಿಸ್ಕೊಳ್ಳೇ ಇಲ್ವಲ್ಲ. ಇನ್ನೊಂದ್ಸಲ ಹೊಗಳೋ. ಅಯ್ಯೋ ತಾತ, ಅದೆಲ್ಲ ಒಂದು ಫ್ಲೋ ಅಲ್ಲಿ ಬಂತಷ್ಟೇ. ಮತ್ತೆ ಹೇಳು ಅಂತಂದ್ರೆ ಕಷ್ಟ ಆಗುತ್ತೆ. ಹೋಗ್ಲಿ ಬಿಡು, ಈ ತಾತನ ಬೆಲೆ ಏನು ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಹೌದೌದು, ತುಂಬ ಚೆನ್ನಾಗೆ ಗೊತ್ತು. ಟೇಸ್ಟ್ ಮಾಡೋಣ. ಆಸಮ್. ಇಷ್ಟು ಕಮ್ಮಿ ಸಮಯದಲ್ಲಿ ತಂಬುಳಿ, ಪಲ್ಯ, ಸಾರು, ಹುಳಿ ಎಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ಬೋನಸ್ ಡಿಶ್ ಅನ್ನೋ ಹಾಗೆ ದಿಢೀರ್ ಉಪ್ಪಿನಕಾಯಿ ಕೂಡ ಮಾಡಿದ್ದಾರೆ. ತುಳಸಿಯವರೇ, ನಮ್ಮ ಇಡೀ ಒಗ್ಗರಣೆ ಡಬ್ಬಿ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು ಮಾಧವ್ ಅವರೇ. ಕರೆಕ್ಟ್. ಸೂಪರ್ ಎಪಿಸೋಡ್ ಸರ್. ಎಷ್ಟು ನ್ಯಾಚುರಲ್ ಆಗಿ ಮಾತಾಡಿದ್ರು ಮೇಡಮ್. ವೆರಿ ಗುಡ್. ರಿಹರ್ಸಲ್ ಏನೋ ಚೆನ್ನಾಗಾಯ್ತು, ಆದರೆ ಶೂಟಿಂಗು ಸಾರಿ ತುಳಸಿಯವರೇ, ಇದೆಲ್ಲ ಶೂಟ್ ಆಯಿತು. ನಿಮಗೆ ಹೇಳಿದ್ರೆ ನೀವು ನರ್ವಸ್ ಆಗ್ತೀರಾ ಅಂತ ನಿಮಗೆ ಹೇಳಿದೆ. ನೀವು ಮಾತಾಡಿದ್ದು, ಅಡುಗೆ ಮಾಡಿದ್ದು ಎಲ್ಲ ಶೂಟ್ ಆಗೋಯ್ತು. ಏನು ಹೇಳ್ತಾ ಇದ್ದೀರಾ? ಹೌದು ತುಳಸಿಯವರೇ, ಗೊತ್ತಿಲ್ಲದೆ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಕೆಲವೊಂದು ಸಲ ಹೀಗೆ ಮಾಡಬೇಕಾಗತ್ತೆ. ಕ್ಯಾಮ್ರಾ ಆನ್ ಇದ್ರೂ ಅದು ಆನ್ ಇಲ್ಲ ಅಂತ ನಮ್ಮ ಮನಸ್ಸಲ್ಲಿದ್ದರೆ ನಾವು ಭಯ ಇಲ್ಲದೆ ಮಾತಾಡ್ತೀವಿ. ಅಯ್ಯೋ ದೇವ್ರೆ, ಕ್ಯಾಮ್ರಾ ಆನ್ ಇದೆ ಅಂತ ಗೊತ್ತಿಲ್ಲದೇನೆ ನಾನು ಯಾವಾಗಲೂ ನಿಮ್ಮ ಹತ್ರ ಹೇಗೆ ಮಾತಾಡ್ತೀನೋ ಹಾಗೆ ಮಾತಾಡ್ಬಿಟ್ಟೆ. ಅದು ಅಲ್ಲದೆ ನಾನು ಮನೇಲಿ ಅಡುಗೆ ಮಾಡೋ ಹಾಗೆ ಮಾಡಿದೆ. ಎಸ್, ನಮಗೂ ಇದೇ ಬೇಕಿತ್ತು. ನಿಮ್ಮ ಇನ್ನೋಸೆನ್ಸ್ ನ್ಯಾಚುರಲಾಗಿ ಕ್ಯಾಪ್ಚರ್ ಆಯಿತು. ತುಳಸಿ, ತುಂಬ ಚೆನ್ನಾಗಿ ಮಾತಾಡಿದೆ ತುಳಸಿ. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್.
ನನ್ನ ಕೈಲಿದೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಕೆಲವೊಂದು ಸಲ ನಮ್ಮ ಸಾಮರ್ಥ್ಯ ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚೇ ಇರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಟೆಲಿಕಾಸ್ಟ್ ಯಾವತ್ತು ಅಂತ ತಿಳಿಸ್ತೀವಿ, ಸರಿನಾ? ಸರಿ ಮಾಧವ್ ಅವರೇ, ಲೇಟ್ ಆಗ್ತಾ ಇದೆ, ಹೊರಡ್ಬೋದಾ? ಇರಿ ಇರಿ, ನಮ್ಮ ಡ್ರೈವರ್ ನಿಮ್ಮೆಲ್ಲರನ್ನೂ ಮನೆಗೆ ಡ್ರಾಪ್ ಮಾಡ್ತಾರೆ. ಅಯ್ಯೋ ಪರವಾಗಿಲ್ಲ, ಅವ್ರಿಗೆ ಯಾಕೆ ಕಷ್ಟ, ನಾವು ಹೋಗ್ತೀವಿ. ಅದಕ್ಕೆ ಕಷ್ಟ ಏನಿಲ್ಲ, ನೀವಿವತ್ತು ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟ್ ಅಲ್ವಾ? ತುಳಸಿ, ನಾವು ಆಚೆ ಇರ್ತೀವಿ. ಆಯ್ತಮ್ಮ, ಬಂದೆ. ಬರ್ತೀನಿ. ತುಳಸಿ ಒಂದು ನಿಮಿಷ, ನಾನು ಮೊದಲೇನೂ ನಿಮ್ಗೆ ಹೇಳಿದ್ದೀನಿ, ಈಗ ಮತ್ತೆ ಹೇಳ್ತಾ ಇದ್ದೀನಿ, ನೀವು ನನ್ನ ಫ್ಯಾನ್ ಅಲ್ಲ, ನಾನೇ ನಿಮ್ಮ ದೊಡ್ಡ ಫ್ಯಾನ್ ಅಂತ. ಆಮೇಲೆ ಇಲ್ಲೊಂದು ಸಿಟ್ಔಟ್ ಥರ ಮಾಡ್ತಿದ್ದೇವೆ. ವಾವ್, ವೆರಿ ನೈಸ್. ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ. ಎನಿವೇಸ್, ಇನ್ನೊಂದು ಆಫೀಸ್ ಓಪನ್ ಆಗ್ತಿದೆಯಲ್ಲ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಚಿಕ್ಕಮ್ಮ, ಎಲ್ಲ ನಿಮ್ಮ ಆಶೀರ್ವಾದ. ಭಾವ, ಶೂಟಿಂಗ್ ಹೇಗಾಯಿತು? ತುಂಬ ಚೆನ್ನಾಗಾಯ್ತು ಶಾರ್ವರಿ. ಅವಿ, ಭಾವಂದು ನಿಂದು ಸಂಬಂಧ ಸರಿ ಹೋಗ್ತಿರೋದು ನೋಡಿ ನನಗಂತೂ ತುಂಬ ಖುಷಿ ಆಗ್ತಿದೆ. ಓ, ಇಡೀ ದಿನ ಶೂಟಿಂಗ್ ಇತ್ತು. ಮನೆಯಲ್ಲಿ ಮಾವ ಅಂತ ಒಬ್ಬ ಇದ್ದಾನೆ ಅಂತ ಏನಾದರೂ ಯೋಚನೆ ಇತ್ತಾ? ಅದು ಮಾವ, ಇವತ್ತು ಶೂಟಿಂಗ್ನಲ್ಲಿ ತುಳಸಿ ಅವರೇ, ಇದೊಂದು ಅವತಾರ ಬಂತು. ಮಾ ನಂದಿನಿ, ನಿಮ್ಗೊಂದು ಖುಷಿ ವಿಚಾರ ಹೇಳಕ್ ಬಂದೆ. ಎಲ್ಲರೂ ಹೊಗಳ್ತಾ ಇದ್ದಾರೆ ಅಂತ ನಿಮಗೆ ಕೋಪ ಜಾಸ್ತಿ ಆಗಿತ್ತಲ್ವಾ? ಇವಾಗಿದೆ ನಿಮಗೆ ಮಾರಿ ಹಬ್ಬ. ಏನು ನಂದಿನಿ? ಇವತ್ತು ಶೂಟಿಂಗ್ ಹೋಗಿದ್ವಲ್ಲ, ಅಲ್ಲಿ ಅಸೋಸಿಯೇಟ್ ನಂಬರ್ ತೊಗೊಂಡು ಬಂದಿದ್ದೆ. ನಿಮ್ಮ ಎಪಿಸೋಡ್ ಟಿವಿಲಿ ಯಾವಾಗ ಬರುತ್ತೆ ಅಂತ ಕೇಳಕ್ಕೆ. ನಾಳೆನೇ ಬರುತ್ತಂತೆ. ಅಯ್ಯೋ ದೇವ್ರೆ, ನಾನು ಒಗ್ಗರಣೆ ಡಬ್ಬಿಲಿ ಅಡುಗೆ ಮಾಡಿದ ವಿಷಯ ಈಗ ಊಟ ಮಾಡುವಾಗ ಹೇಳೋಣ ಅನ್ಕೊಂಡಿದ್ದೆ. ಎಂಥ ಕೆಲಸ ಆಗೋಯ್ತು. ತುಳಸಿ, ಏನು ಹೇಳ್ತಿದ್ದಾಳೆ ಇವಳು? ನೀನು ಟಿವಿಲಿ ಬರ್ತಾ ಇದ್ದೀಯಾ? ವಾಟ್? ಏನು ಹೇಳ್ತಿದ್ದೀರ ಚಿಕ್ಕಮ್ಮ? ಅದು ಯಾವತ್ತೂ ಸಾಧ್ಯ ಇಲ್ಲ. ನಮ್ಮಿಬ್ಬರ ಸಂಬಂಧ ಸರಿ ಹೋಗ್ತಿದೆ ಅಂತ ಯಾರು ಹೇಳಿದ್ದು ನಿಮಗೆ? ಅಲ್ಲ, ಅದು ಭಾವನ್ನ ನಿನ್ನ ಕಾರಲ್ಲಿ ಕರ್ಕೊಂಡು ಬಂದೆ ಅಂತ ಗೊತ್ತಾಯಿತು, ಅದಕ್ಕೆ. ಚಿಕ್ಕಮ್ಮ, ಪೂರ್ಣಿ ರಿಕ್ವೆಸ್ಟ್ ಮಾಡೋದಕ್ಕೆ ನಾನು ಒಪ್ಕೊಂಡೆ. ನಾನು ಅವ್ರ ವಿಷಯದಲ್ಲಿ ವಿಧಿ ಇಲ್ಲದೆ ಸಾಫ್ಟ್ ಕಾರ್ನರ್ ತೋರಿಸಿದ್ರೆ ಅದಕ್ಕೆ ಕಾರಣ ಪೂರ್ಣಿ ಖುಷಿ ಅಷ್ಟೇ. ಅವಳು ಖುಷಿಗೆ ಮಾಡಿರ್ತೀನಿ, ಬಟ್ ಅದು ಖಂಡಿತ ಸಾಫ್ಟ್ ಕಾರ್ನರ್ ಅಲ್ಲ. ಅಲ್ಲ ಅವಿ. ಚಿಕ್ಕಮ್ಮ ಪ್ಲೀಸ್, ಆ ವಿಷಯ ಈಗ ಬೇಡ. ಯಾರೇ ಬಂದರೂ ನಮ್ಮ ಸಂಬಂಧ ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ. ಬಿಡು ಅವಿ, ನಿನಗಿಷ್ಟ ಇಲ್ಲ ಅಂದರೆ ಆ ವಿಷಯ ಬೇಡ. ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನಿನ್ನ ಥರ ಅಭಿನೂ ನನಗೆ ಸ್ವಂತ ಮಗ ಇದ್ದ ಹಾಗೆ. ಈಗ ಅವನು ಬಿಸ್ನೆಸ್ ಜವಾಬ್ದಾರಿನ ತಗೊಂಡು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದಾರೆ. ಜೊತೆಗೆ ಮದುವೆ ವಯಸ್ಸು ಕೂಡ ಆಗಿದೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ ಅವಿ. ಬಾಸು, ಇಬ್ರು ಕೂತ್ ಮೂವಿ ನೋಡಿ ತುಂಬ ದಿನ ಆಯಿತು ಅಂತ ಹೇಳ್ತಾ ಇದ್ದೆ. ಈಗ ಮೂವಿ ಹಾಕಿದ್ರೆ ನೀನೇನೋ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಹತ್ರ ಏನೋ ಒಂದು ವಿಷಯ ಶೇರ್ ಮಾಡಬೇಕು ಅನ್ನಿಸ್ತು.
ಆದರೆ ನೀನು ಏನು ಅನ್ಕೊಳ್ತೀಯೋ ಅಂತ ಸುಮ್ಮನೆ ಇದ್ದೆ. ನಾನು ಏನು ಅನ್ಕೋತೀನೋ ಬಿಡ್ತೀನೋ ಅನ್ನೋದು ಆಮೇಲೆ. ನಿನಗೇನೇ ಶೇರ್ ಮಾಡಬೇಕು ಅಂತಿದ್ರು ನನ್ನ ಹತ್ರ ಶೇರ್ ಮಾಡ್ಬೋದು. ಇವತ್ತು ಪೂರ್ಣಿ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ನಲ್ಲ, ಅಲ್ಲಿ ಡಾಕ್ಟರ್ ಹತ್ರ ಮಾತಾಡಾದ್ಮೇಲೆ ನಂಗೆ ಯಾಕೋ ಅವಳಿಗೆ ಮಿಸ್ಕ್ಯಾರಿಯೇಜ್ ಆಗಿದ್ದು ನ್ಯಾಚುರಲ್ ಆಗಿ ಅಂತ ಅನ್ನಿಸ್ತಿಲ್ಲ. ಅಂದರೆ ಎಲ್ಲೋ ಏನೋ ಎಡವಟ್ಟಾಗಿದೆ. ಆದರೆ ಅವಳ ಹತ್ರ ಮಾತಾಡೋಣ ಅಂದರೆ ಅವಳಿಗೆ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟನೇ ಇರಲಿಲ್ಲ. ಏನಾಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನನಗೂ ಅವ್ರ ಮೇಲೆ ಕನ್ಸರ್ನ್ ಇದೆ. ಅವ್ರಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಂದಮೇಲೆ ನಾವು ಮೂಗು ತೋರಿಸೋದು ತಪ್ಪಲ್ವಾ? ಹೌದು, ಈ ವಿಷಯದ ಬಗ್ಗೆ ಬಿಟ್ಬಿಡೋಣ ಅಂದರೂ ಯಾಕೋ ಬಿಡೋಕ್ಕಾಗ್ತಿಲ್ಲ. ನೋಡ್ಬೋಸು, ಅವರು ನಮ್ಮ ಮನೆಗೆ ಬರೋದು, ನೀನು ಅವ್ರ ಮನೆಗೆ ಹೋಗೋದು, ಅಥವಾ ಅವ್ರನ್ನ ನೀನು ಮೀಟ್ ಮಾಡೋಕ್ಕೆ ಹೋಗೋದು, ಇದು ಯಾವುದ್ರ ಬಗ್ಗೆನೂ ನಂಗೆ ತಕರಾರಿಲ್ಲ. ನೀವು ಎಷ್ಟೇ ಕ್ಲೋಸ್ ಇದ್ದರೂ ನಿಮ್ಮ ಮಧ್ಯೆ ತುಂಬ ಡಿಫ್ರೆನ್ಸ್ ಇದೆ. ಅದು ಹಾಗೇ ಇರುತ್ತೆ. ನಾವು ಮಿಡಲ್ ಕ್ಲಾಸ್ ಜನ, ಅವರು ಶ್ರೀಮಂತರು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನ ಕಲಿ. ಅಲ್ಲ ಸಮರ್ಥ್, ಪೂರ್ಣಿ ಆ ರೀತಿ ಅಲ್ಲ. ಗೊತ್ತು, ಆದರೆ ಶ್ರೀಮಂತರ ವಿಚಾರ ನಮಗೆ ಬೇಡ ಅಂತಂದರೆ ಬೇಡ. ಅವ್ರ ಪರ್ಸ್ನಲ್ ವಿಚಾರನ ಅವ್ರಿಗೆ ಬಿಡು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆದರೂ ಸಮರ್ಥ್, ತುಳಸಿ, ಏನು ನಡೀತಿದೆ ಇಲ್ಲಿ? ಪಾಪಮ್ಮ, ಇವತ್ತು ಚೆಕಪ್ಗೆ ಹೋಗಿತ್ತಲ್ಲ, ಏನು ಸಮಸ್ಯೆ ಇಲ್ಲ ತಾನೆ? ಚೆಕಪ್ ಆಯಿತು ಮಾವ, ಎಲ್ಲ ನಾರ್ಮಲ್ ಆಗಿದೆ. ಆಫೀಸ್ ಕೆಲಸ ಅಂತ ನಾನು ಮರ್ತುಬಿಟ್ಟೆ. ಹೇಗೆ ಹೋಗಿದ್ದೆ ಪೂರ್ಣಿ? ಹೇಳಿದರೆ ನಾನು ಜೊತೆಗೆ ಬರ್ತಿದ್ನಲ್ಲ. ದಟ್ಸ್ ಓಕೆ ಅತ್ತೆ, ನಾನು ನನ್ನ ಫ್ರೆಂಡ್ ಸಿರಿ ಜೊತೆ ಹೋಗಿದ್ದೆ. ಅಭಿ, ಒಂದು ನಿಮಿಷ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು, ಪರ್ಸ್ನಲ್. ಡೈರೆಕ್ಟಾಗಿ ಕೇಳ್ತೀನಿ, ಡೋಂಟ್ ಮೈಂಡ್. ಆರ್ ಯು ಕಮಿಟೆಡ್? ಐ ಮೀನ್, ಗರ್ಲ್ಫ್ರೆಂಡ್ ಏನಾದರೂ? ಅಭಿ, ಕೇಳಿಸ್ತಿಲ್ವಾ? ಹಾಂ, ಆರ್ ಯು ಕಮಿಟೆಡ್? ನೋ ಬ್ರೋ. ಈ ಕಾಲದಲ್ಲಿ ರಿಲೇಷನ್ಶಿಪ್ಪಲ್ಲಿರೋದು ಕಾಮನ್. ಇನ್ನು ಹೆಸಿಟೇಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಿನ್ನ ಮದುವೆ ವಿಷಯನ ನಾವು ಈಗಾಗಲೇ ಯೋಚನೆ ಮಾಡಬೇಕಿತ್ತು. ಈವನ್ ಚಿಕ್ಕಮ್ಮನಿಗೂ ಇದ್ರ ಬಗ್ಗೆ ಕನ್ಸರ್ನ್ ಇದೆ. ಬ್ರೋ, ಈಗ ಸಡನ್ನಾಗಿ ಯಾಕೆ ಈ ವಿಚಾರ? ಸಡನ್ನಾಗಿ ಏನಬಿ, ಮದುವೆ ವಯಸ್ಸಾಗಿದೆ, ಬಿಸ್ನೆಸ್ಸು ನೋಡ್ಕೋತಾ ಇದೆಯಾ, ಸೊ ಇಟ್ಸ್ ದ ರೈಟ್ ಟೈಮ್ ಅಲ್ವಾ? ಆ್ಯಂಡ್ ನಿನ್ನ ಬ್ರದರ್ ಆಗಿ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಅಲ್ಲ ಬ್ರೋ, ನೀನಾಗಿ ನೀನೇ ಯಾರನ್ನೂ ನೋಡ್ಕೊಂಡಿಲ್ಲ ಅಂದರೆ ಹೇಳು. ನಿನಗೆ ಯಾವ ಥರದವ್ರು ಇಷ್ಟ ಆಗ್ತಾರಂತ ಹೇಳಿದರೆ ಐ ವಿಲ್ ಫೈಂಡ್ ಸಮ್ಮನ್ ಫಾರ್ ಯು. ಎಲ್ಲ ಅನ್ಕೊಂಡ ಹಾಗೇ ಆಗ್ತಾ ಇದೆ. ನನ್ನ ಕೇಳದೆ ಹೊರಗಡೆ ಹೋಗದೆ ಇದ್ದವಳು ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀಯಾ? ಟಿ ವಿಲಿ ಬೇರೆ ಬರ್ತೀಯಾ ಅಂತ ಇವಳು ಹೇಳ್ತಾ ಇದ್ದಾಳೆ. ನಿನ್ನ ಹೊರಗಡೆ ಹೋಗೋದಕ್ಕೆ ಬಿಟ್ಟಿದ್ದೆ ನನ್ನ ಮೊದಲನೇ ತಪ್ಪು. ತಾತ, ಶೂಟಿಂಗಿಗೆ ಫಿಕ್ಸ್ ಆಗಿದ್ದ ಗೆಸ್ಟು ಬರೋಕ್ಕಾಗಲಿಲ್ಲ ಅಂತ ಸಮಸ್ಯೆ ಆಗಿದೆ ಅಂತ ಅಮ್ಮಂಗೆ ಮಾಧವ್ ಸರು ನೀವೇ ಗೆಸ್ಟಾಗಿ ಬನ್ನಿ ಅಂತ ಕರೆದಿದ್ದಾರೆ. ಇದರಲ್ಲಿ ತಪ್ಪೇನಿದೆ ತಾತ? ಸೋಗಲಾಡಿ, ನೀನು ಸುಮ್ಮನೆ ಇರು. ಗೌರವ ಇರೋ ಮನೆ ಹೆಣ್ಣು ಮಕ್ಕಳು ಯಾರೂ ಈ ಥರ ಮಾಡಲ್ಲ. ದೊಡ್ಡದಾಗೂ ವಹಿಸ್ಕೊಂಡು ಬಂದ್ಬಿಟ್ಲು. ಸಂಪ್ರದಾಯ ಗೊತ್ತಿದ್ರೆ ತಾನೆ.
ಅಡುಗೆ ಮಾಡೋ ಪ್ರೋಗ್ರಾಮ್ ತಾತ ಅದು. ಅಲ್ಲಿ ಗೆಸ್ಟ್ ಆಗಿ ಹೋಗೋದು ತಪ್ಪೇನಿದೆ? ಹೇಳದ್ನಲ್ಲ, ಸಂಸ್ಕಾರವಂತರಿಗಲ್ಲ ಅದೆಲ್ಲ. ಇಷ್ಟಾದ ಮೇಲೂ ನೀನು ಟಿ ವಿನಲ್ಲಿ ಬಂದೆ ಅಂದರೆ ನಾನು ಈ ಮನೆಯಲ್ಲಿರೋದಿಲ್ಲ. ಅಷ್ಟೇ. ತುಳಸಿಯವ್ರೆ, ಐ ಆಮ್ ಸಾರಿ. ನೀವು ಟಿ ವಿಲಿ ಬರ್ತೀರ ಅಂತ ತುಂಬ ಖುಷಿ ಆಯಿತು. ಹಂಚ್ಕೊಳ್ಳೋಣ ಅಂತ ಬಂದೆ, ಬಟ್ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ.